ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕರಾವಳಿ ಜಿಲ್ಲೆ ಸೇರಿದಂತೆ ಪಶ್ಚಿಮ ಘಟ್ಟ ತಪ್ಪಲಿನಲ್ಲಿ ಮಳೆಯ ಪ್ರಮಾಣ ಜೋರಾಗಿದೆ. ಮಳೆ ಎಡೆಬಿಡದೆ ಸುರಿಯುತ್ತಿರುವುದರಿಂದ ಪ್ರವಾಸಿ ಫಾಲ್ಸ್ಗಳಿಗೆ ಜೀವಕಳೆ ಬಂದಿರುವಂಥದ್ದು. ನಾವೀಗ ಇರುವಂಥದ್ದು ಕಾರ್ಕಳ ಸಮೀಪದ ದುರ್ಗಾ ಫಾಲ್ಸ್ ಬಳಿ ಇದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದು ದುರ್ಗಾ ಫಾಲ್ಸ್ ಪ್ರವಾಸಿಗರ ಹಾಟ್ ಫೇವರೇಟ್ ಅಂತಲೇ ಕರಿಬೋದು. ಯಾಕಂದರೆ ಸಾಕಷ್ಟು ಫಾಲ್ಸ್ಗಳಿರುವಂಥದ್ದು, ಅದರಲ್ಲಿ ಈ ಒಂದು ದುರ್ಗಾ ಫಾಲ್ಸ್ ಕೂಡ ಇರುವಂಥದ್ದು. ಇಲ್ಲೇ ಪಕ್ಕದಲ್ಲಿ ಆಗುಂಬೆಯಲ್ಲಿ ಸಾಕಷ್ಟು ಫಾಲ್ಸ್ಗಳಿಗೆ ಕೂಡ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಆದರೆ ದುರ್ಗಾ ಫಾಲ್ಸಿಗೆ ಭೇಟಿ ಕೊಡೋದೊಂದು ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಮೇಲೆಯಿಂದ ಅಂದರೆ ಘಟ್ಟ ಪ್ರದೇಶದಿಂದ ಹರಿಯುವಂಥ ರಭಸವಾಗಿ ಹರಿಯುವಂಥ ಈ ಒಂದು ಫಾಲ್ಸ್ ಏನಿದೆ ಪ್ರವಾಸಿಗರ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆದರೆ ತುಂಬಾ ಡೇಂಜರ್ ಫಾಲ್ಸ್ ಕೂಡ ಅಂತಲೇ ಈಗ ಈ ಒಂದು ಪ್ರವಾಸಿ ತಾಣಗಳಲ್ಲಿ ನೀರಿಗೆ ಇಳಿಲಿಕ್ಕೆ ಇಲ್ಲಿಯ ಸ್ಥಳೀಯರು ಬಿಡ್ತಾ ಇಲ್ಲ. ಎಲ್ಲ ಪ್ರವಾಸಿಗರು ಬಂದರೂ ಕೂಡ ದೂರದಲ್ಲಿಯೇ ನಿಂತು ಇಲ್ಲಿ ಸೆಲ್ಫಿಯನ್ನು ಕ್ಲಿಕ್ಕಿಸ್ತಾರೆ, ಫೋಟೋವನ್ನು ಕ್ಲಿಕ್ಕಿಸುತ್ತಿರುವಂಥದ್ದು. ಈಗ ನಮ್ಮ ಜೊತೆ ಪ್ರವಾಸಿಗರು ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಯಾಕಂದರೆ ಈ ಒಂದು ಮಳೆಗಾಲ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಒಂದು ಹಾಟ್ ಫೇವ್ರೇಟ್ ಆಗಿರುವಂಥ ಈ ಫಾಲ್ಸ್ಗೆ ಸಾಕಷ್ಟು ಪ್ರವಾಸಿಗರು ಭೇಟಿ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಪ್ರವಾಸಿಗರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಅಂದರೆ ತುಂಬಾ ಒಂದು ಫೇವ್ರೇಟ್ ಆಗಿರುವಂಥ ಒಂದು ಪ್ಲೇಸ್ ಅಂದರೆ ಫಾಲ್ಸ್ ಇರುವಂಥದ್ದು. ನಿಮಗೆ ಎಲ್ಲಿಂದ ಯಾವ ಪ್ಲೇಸಿಂದ ಇದು ಒಳ್ಳೇದಿದೆ ಅಂತ ಗೊತ್ತಾಯಿತು? ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಿ? ಆ್ಯಕ್ಚುಲಿ ನಾನು ಮಂಡ್ಯದವಳು. ಇಲ್ಲಿಗೆ ಬಂದು 1 ಇಯರ್ ಆಯಿತು. ಇಲ್ಲಿ ಹತ್ತಿರ ತುಂಬ ಜಾಗಗಳಿದೆ, ತುಂಬ ಪ್ಲೇಸ್ಗಳಿದೆ. ಇಲ್ಲಿ ತುಂಬ ಫಾಲ್ಸು ಇದೆ. ಈ ಜಾಗ ನನಗೆ ಗೂಗಲಲ್ಲಿ ನಾನು ಚೆಕ್ ಮಾಡಿದೆ, ಮತ್ತು ತುಂಬ ಫ್ರೆಂಡ್ಸ್ಗಳನ್ನ ಕೇಳಿದಾಗ ಅವ್ರು ಈ ಜಾಗ ಸಜೆಸ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನೀರು ಕಮ್ಮಿ ಇತ್ತು. ಮನೆಗೆ ಯಾರೇ ರಿಲೇಟಿವ್ಸ್ ಬಂದರೂ ನಾನು ಫಸ್ಟ್ ಇಲ್ಲೇ ಕರ್ಕೊಂಡು ಬರ್ತೀನಿ. ಬಟ್ ತುಂಬ ಚೆನ್ನಾಗಿದೆ. ಈ ಗ್ರೀನರಿ ಮಧ್ಯ ಈ ನೀರು, ಈ ಸೌಂಡು ಕೇಳೋದು ತುಂಬ ಖುಷಿ ಅನಿಸುತ್ತೆ. ಬಟ್ ಆದಷ್ಟು ಸೇಫ್ ಆಗಿರೋದು ಒಳ್ಳೆಯದು. ಏನು ಚೆನ್ನಾಗಿದೆ ಅದನ್ನು ದೂರದಿಂದ ನೋಡಿದ್ರೆ ಒಳ್ಳೆಯದು. ಹತ್ತಿರ ಹೋಗಿ ಅನಾಹುತ ಮಾಡ್ಕೊಳ್ಳೋದಕ್ಕಿಂತ ದೂರದಿಂದ ನೋಡೋದೇ ಸರಿ ಅನಿಸುತ್ತೆ. ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರಾ? ಮಾಡಿದ್ದೆ. ಒಂದು 3-4 ಟೈಮ್ಸ್ ಬಂದಿದ್ದೆ ನಾನು ಇಲ್ಲಿಗೆ. ಲಾಸ್ಟ್ ಟೈಮ್ ಬಂದಾಗ ನೀರು ಇರಲಿಲ್ಲ. ಇವಾಗ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ನೀರು ತುಂಬ ಚೆನ್ನಾಗಿ ಬರ್ತಾ ಇದೆ. ಎಂಜಾಯ್ ಮಾಡಿದ್ರಾ? ತುಂಬ ಎಂಜಾಯ್ ಮಾಡಿದ್ವಿ, ಫೋಟೋಸ್ ತೊಗೊಂಡ್ವಿ, ಬಟ್ ದೂರದಿಂದ. ಮೇಡಮ್, ನೀವೇನು ಹೇಳ್ತೀರಾ? ನಾನು ಬರ್ತಾ ಇರೋದು ಫಸ್ಟ್ ಟೈಮ್. ಇವಾಗ ತುಂಬ ಚೆನ್ನಾಗಿದೆ. ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ತುಂಬ ಖುಷಿಯಾಗಿದೆ. ಬಟ್ ವೀಡಿಯೋಸ್ ಎಲ್ಲ ತೆಗಿಯೋಕ್ಕೆ ತುಂಬ ಡೇಂಜರ್ ಆಗಿದೆ. ಫೋಟೋಸ್ ತೆಗಿಬೋದು ದೂರದಿಂದ. ಇವಾಗ ಮೊದಲೆಲ್ಲ ನೀರು ಅಷ್ಟು ಇರಲಿಲ್ಲ, ಮಳೆ ಬರುತ್ತಲ್ಲ, ಹಾಗಾಗಿ ನೀರು ಜಾಸ್ತಿ ಇದೆ ಇವಾಗ. ನೀವೇನು ಹೇಳ್ತೀರಾ ಈ ಫಾಲ್ಸ್ ಬಗ್ಗೆ ಅಂತ? ಈ ಒಂದು ನಾವು ಅಂದರೆ ಯಾವಾಗಲೂ ಬರ್ತಿರ್ತೀವಿ. ನಮ್ಮದು ಮನೆ ಇಲ್ಲಿ ಹತ್ತಿರದಲ್ಲಿ, ಯಾವಾಗಲೂ ಬರ್ತಿರ್ತೀವಿ. ಅಂದರೆ ಇವರೆಲ್ಲ ಫ್ರೆಂಡ್ಸ್ ಆದರೆ ಡ್ಯಾನ್ಸ್ ಕ್ಲಾಸಲ್ಲೆಲ್ಲ ಆದರು, ಅದಕ್ಕೆ ಇಲ್ಲಿ ನೋಡಲಿಕ್ಕೆ ಅಂದರೆ ನಾವು ಕರ್ಕೊಂಬಂದ್ವಿ. ಅವರು ಹೋಗು ಅಂತ ಹೇಳ್ತಿದ್ರು. ಹಾಗೆ ಚೆನ್ನಾಗುಂಟಲ್ಲ, ಸೊ ಹಾಗೆ ನಾವು ಇಲ್ಲೆಲ್ಲ ಫುಲ್ ನೋಡಿ ಫೋಟೋ ಎಲ್ಲ ತೆಗೆದು ರೀಲ್ಸ್ ಎಲ್ಲ ಮಾಡ್ತಿದ್ವಿ. ಸೊ ಹಾಗೆ ಬಂದದ್ದು ಇಲ್ಲಿ. ತುಂಬ ಖುಷಿಯಾಗಿ ನೀರು ನೋಡಲಿಕ್ಕೆ ತುಂಬ ಖುಷಿ ಆಗ್ತದಲ್ಲ, ಅದು ಮಳೆಗಾಲದಲ್ಲಿ ಎಲ್ಲ. ಹಾಗೆ ಥ್ಯಾಂಕ್ ಯು. ಇದಿಷ್ಟು ಪ್ರವಾಸಿಗರ ಮಾತಾಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಮತ್ತೊಬ್ಬರು ಸ್ಥಳೀಯರಿದ್ದಾರೆ. ಯಾಕಂದರೆ ಇದು ತುಂಬಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ಪ್ರವಾಸಿಗರು ಕ್ಷಣಕ್ಕೂ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಈ ಒಂದು ಪ್ಲೇಸ್ನ ಬಂದು ವಿಸಿಟ್ ಮಾಡಿ ಫೋಟೋ ಕ್ಲಿಕ್ಕಿಸುವುದು ತುಂಬಾ ದೂರದಲ್ಲೇ ನಿಂತು ಎಂಜಾಯ್ ಮಾಡ್ತಾರೆ. ಈಗ ಸ್ಥಳೀಯರು ಇಲ್ಲಿ ಇದ್ದಾರೆ. ಯಾಕಂದರೆ ಇದು ತುಂಬಾ ರಭಸವಾಗಿ ನೀರು ಹರಿಯೋದ್ರಿಂದ ಪ್ರವಾಸಿಗರ ಇಳಿಬಾರ್ದು ಎಂಬ ಎಚ್ಚರಿಕೆಯನ್ನು ಕೊಡೋ ಕೆಲಸಕ್ಕೆ ಕೂಡ ಇಲ್ಲಿಯ ಸ್ಥಳೀಯರು ಮುಂದಾಗಿದ್ದಾರೆ. ಸ್ಥಳೀಯರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ತುಂಬಾ ಒಳ್ಳೆ ಫಾಲ್ಸ್, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಆದರೆ ಈಗ ಪ್ರವಾಸಿಗರ ಸಂಖ್ಯೆ ಕೂಡ ಇಲ್ಲಿಗೆ ಬರುವವರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ನೀವು ಪ್ರವಾಸಿಗರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಅಂತ ಹೇಳಿ? ಮನುಷ್ಯರು ಈ ಮಳೆಗಾಲದಲ್ಲಿ ಫಾಲ್ಸ್ ನೋಡುವಂಥದ್ದೇ ಒಂದು ಆನಂದಕ್ಕೆ ಒತ್ತು ಕೊಡ್ತಾರೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ಮಳೆ ಬಂದಾಗ ಈ ಕಾರ್ಕಳ ತಾಲೂಕು ದುರ್ಗಾ ಪಂಚಾಯತ್ನ ದುರ್ಗಾ ಫಾಲ್ಸಿನಲ್ಲಿ ಒಳ್ಳೆಯ ದೃಶ್ಯ ಕಾಣ್ತಾ ಇದೆ. ಇದನ್ನು ನೋಡಲಿಕ್ಕೆ ಕಣ್ತುಂಬ ನೋಡುವಂಥ ಆಸೆ ಇರ್ತದೆ. ಆದರೆ ನಾವು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇವೆ, ನೀವು ಬಂದು ರಸ್ತೆ ಬದಿಯಲ್ಲಿ ನೋಡಿ ಇದನ್ನು ಆನಂದ ಪಡಿ. ಆದರೆ ನೀರಿಗೆ ಇಳಿಯುವಂಥ ಪ್ರಯತ್ನವನ್ನು ಮಾಡಬೇಡಿ. ಈ ಫಾಲ್ಸನ್ನು ಏನು ಆ ಪಶ್ಚಿಮ ಘಟ್ಟದಿಂದ ಬರ್ತದೆ, ಅದು ಬಂಡೆ ನಡುವಿನಲ್ಲಿ ಸಿಳಿಕೊಂಡು ಬಂದಂಥ ಇದೆ. ಕಾಲು ಜಾರಿದರೆ ತುಂಬ ಅಪಾಯವಿದೆ. ಭಾಳಷ್ಟು ಸಾವು ನೋವುಗಳು ಇಲ್ಲಿ ಆಗಿದೆ. ಇದಕ್ಕೆಲ್ಲ ಆಸ್ಪದವನ್ನು ಕೊಡಬೇಡಿ. ನಿಮ್ಮ ಏನು ಪ್ರವಾಸಿಗರು ಬರ್ತೀರಿ, ಬಹಳ ಜಾಗರೂಕತೆ ಇರಿ. ಮತ್ತು ನಾವು ನಗರ ಪೊಲೀಸ್ ಠಾಣೆಗೂ ಮತ್ತು ಈ ಪಂಚಾಯತಿಗೂ ವಿನಂತಿಯನ್ನು ಮಾಡ್ತೇವೆ. ಸ್ವಲ್ಪ ಇಲ್ಲಿ ಈ ಭಾಗದಲ್ಲಿ ನೋಡ್ತಾ ಇರಬೇಕು. ಮಕ್ಕಳು ಎಲ್ಲ ನೀರಿನ ಸೆಳೆತದಲ್ಲಿ ಅವ್ರಿಗೆ ಗೊತ್ತಾಗಿರೋದಿಲ್ಲ.
ಸೆಳೆತಕ್ಕೆ ಹೋಗದಾಗೆ ಜಾಗೃತ ವಹಿಸಿ ವಿದ್ಯಾರ್ಥಿಗಳಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇನೆ ಅಂತ. ಇದಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಒಂದು ಕಡೆಯಲ್ಲಿ ಪ್ರವಾಸಿಗರ ದಂಡೆ ಈ ಒಂದು ದುರ್ಗಾ ಫಾಲ್ಸನ್ನು ನೋಡಲಿಕ್ಕೆ ಬರ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಸ್ಥಳೀಯರಲ್ಲಿ ಕೂಡ ಆತಂಕ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿರುವಂಥ ಈ ಒಂದು ಫಾಲ್ಸಿನಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತೀರಿ, ಆದರೆ ತುಂಬಾ ಜಾಗರೂಕತೆಯಿಂದ ದೂರದಿಂದ ನೋಡಿ ಆನಂದಿಸಿ ಮತ್ತು ಎಂಜಾಯ್ ಮಾಡಿ ಎಂಬುದು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಸಂಬಂಧಪಟ್ಟಂಥ ಈ ಒಂದು ಸ್ಥಳೀಯ ಗ್ರಾಮ ಪಂಚಾಯತಿ ಏನಿದೆ, ಇವರು ಕೂಡ ಇಲ್ಲಿಗೆ ಒಂದು ತಡೆಬೇಲಿ ಅಥವಾ ಯಾರಾದ ಸೆಕ್ಯೂರಿಟಿಗಳನ್ನಾದರೂ ಇಲ್ಲಿ ನಿಯೋಜನೆ ಮಾಡಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.